ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ನನ್ನ ಡೇ ಶುರು ಆಗೋದು ಬಿಸಿ ಬಿಸಿ ಒಂದ್ ಗ್ಲಾಸ್ ಆಳ್ವಿ ಕುಡಿದ್ಮೇಲೆ ಜಳಕ ಮಾಡಿ ದೇವ್ರ ಮನೆ ಕಡೆ ಹೊರಟೆ. ದೇವ್ರ ಮನೆ ಒಳಗೆ ಆಲ್ರೆಡಿ ಪೂಜೆ ಮಾಡ್ಬಿಟ್ಟಿದ್ರು. ನಮಸ್ಕಾರ ಮಾಡಿ ನಮ್ಮ ಮಮ್ಮಿ ಈಗ ಅಡ್ಗೆ ಮನಾಗೂ ನಮಸ್ಕಾರ ಮಾಡತ್ತಾರ. ಬಿಕಾಸ್ ತಾಯಿ ಅನ್ನಪೂರ್ಣೇಶ್ವರಿ ನೆಲೆಸಿರ್ತಾರಂತೆ. ಸೊ ಅಲ್ಲಿ ಪೂಜೆ ಮುಗಿಸಿದ್ರು. ನನಗೆ ಸ್ವಲ್ಪ ಟೈಮ್ ಸಿಕ್ಕಿತ್ರಿ. ನಮ್ಮ ಪಾಪು ಮಲ್ಕೊಂಡಿತ್ತು. ಸೊ ಕ್ಲೌಡ್ ಫ್ರೇಮ್ ಸ್ಕಿಲ್ಸ್ ಈಗ ಲಾಗಿನ್ ಆಗಿ ಚೆಕ್ ಮಾಡತ್ತಿದ್ದೆ. ಈ ದೀಪಾವಳಿಗೆ ಫ್ಲಾಟ್ 8,000 rupees ಆಫ್ ಅದರಿ ಡೇಟಾ ಇಂಜಿನಿಯರಿಂಗ್ ಕೋರ್ಸ್ ಮೇಲೆ. ನಿಮ್ಮ ಮನೆಗೆ ಏನಾದ್ರು ಸ್ಟೂಡೆಂಟ್ಸ್ ಅಥವಾ ಜಾಬ್ ಸ್ವಿಚ್ ಮಾಡೋರಿದ್ರಂದ್ರೆ ರೀಲ್ ಶೇರ್ ಮಾಡ್ರಿ. ಅಂಡ್ ನೋಡ್ತಾ ಸಂಜೆ ಆಯ್ತ್ರಿ. ನಮ್ ತಮ್ಮ ಹೊಲದಿಂದ ಬಂದ. ಸೊ ನಮ್ ಹುಡುಗಿ ಅಂತ್ರಿ ಇವತ್ ಬಹಳ ಕಿರಿಕಿರಿ ಮಾಡತ್ತಿದ್ಲು. ನಮ್ಮ ಮಮ್ಮಿ ಎತ್ಕೊಂಡ್ ಕೂತಿದ್ದೀರಿ. ಸೊ ಪಟಾನ ಚಾ ಮಾಡ್ಕೊಡ್ತೇನೆ ಮಮ್ಮಿ ಅಂತ ಹೇಳಿ ನಾನು ಚಾ ಮಾಡ್ಕೊಂತ ಕೂತೇನಿ. ಸೊ ಒಂದ್ ಇನ್ಸಿಡೆಂಟ್ ನೆನಪಾತ್ರಿ ನನಗೆ. ಸೊ ಫಸ್ಟ್ ಟೈಮ್ ಚಾ ಮಾಡಂತ ಹೇಳಿ ಅಂದಾರ ಆಕಾಶ. ಏನ್ ಮಾಡೋಣ ನೀರ್ ಹಾಕೋ ಬದ್ಲಿ ಚಾ ಪುಡಿ ಹಾಕಿನಿ, ಸಕ್ಕರೆ ಹಾಕಿನಿ, ನೀರ್ ಮರ್ತ ಬಿಡ್ತೀನಿ. ಹಿಂತಾಕಿ ಇದ್ದೆ ನಾನು ಮೊದ್ಲ. ಬಟ್ ಮಾಡ್ತಾ ಎಕ್ಸ್ಪರ್ಟ್ ಆಗ್ಬಿಟ್ಟೆ ಅಡಗಿನಾಗ. ಸೊ ನನ್ ತಮ್ಮಗ ಕೊಡಾತೆ ನಾನು. ಅವಂಗೆ ಒಂಥರ ಶೈ ನೇಚರ್ ರೀ. ನಮ್ಮ ಮಮ್ಮಿ ಇಲ್ಲೇ ಪಾಪನ್ ಎತ್ಕೊಂಡ್ ಕೂತಾರಿ. ಬಾಳ್ ಹಠ ಮಾಡತ್ತಾಳ್ರಿ ಜೇನು. ಸೊ ನನಗ್ ಹಸು ಬಾಳ ಆಗತೈತ್ರಿ. ಸೊ ಹಂಗಾಗಿ ಅಂಟಿ ನುಂಡಿ ತಿನ್ನತ್ತಿದ್ದೆ. ಸೊ ನೀವ್ ಇಲ್ಲಿ ನೋಡ್ಬೋದ ಪೂರ್ತಿ ಹಾಲ್ ತುಂಬಾ ಸಾಮಾನ್ ಒಟ್ಬಿಟ್ಟಾರಿ ನನ್ ತಮ್ಮ. ರೈತರ ಮನಿ ಅಂತಂದ್ರ ಹಿಂಗೆ ಗೊಬ್ಬರ, ಬೀಜ, ಅವ ಇವ ಹೊರಸ ಅನ್ಕೊಂತ ಎಲ್ಲಾ ಪ್ಯಾಕ್ಡ್ ಅದ ಹಾಲ್. ಮ್ಯಾಲಿನ ಹಾಲ್ ಅಷ್ಟೇ ಫ್ರೀ ಅದ. ಆಮೇಲೆ ನಮ್ಮ ಮಮ್ಮಿಗೆ ಏನಾಗ್ತಿದ್ದೆ, ಬ್ಯಾಸ್ರ ಆಗತೈತ್ ಮಮ್ಮಿ ಯಾವ್ದಾರ ಒಂದ್ ಡಿಶ್ ಮಾಡ್ಕೊಡ ಅಂತ ಹೇಳಿ. ನಮ್ಮ ಮಮ್ಮಿ ನನ್ ಫೇವ್ರೆಟ್ ಡಿಶ್ ರೀ ಆಕ್ಚುಲಿ. ಬಹಳ ಸಿಂಪಲ್ ಅಂದ್ರೆ ಸಿಂಪಲ್ ಐತಿದ, ಜೋಳದ ಮುದ್ದಿ. ಅಂಡ್ ಇಲ್ಲ ಮಮ್ಮಿ ಸಜ್ಜಕ ಮಾಡತ್ತೀರಿ. ಯೂಶುವಲಿ ನಮ್ಮ ಮಮ್ಮಿ ನೀರೊಳಗೆ ಸಜ್ಜಕ ಮಾಡಂಗಿಲ್ಲ, ಹಾಲೊಳಗೆ ಸಜ್ಜಕ ಮಾಡ್ತೀರಿ. ಸೊ ದಟ್ ಭಾರಿ ಟೇಸ್ಟ್ ಅನಿಸ್ತದ. ಸೊ ನಮ್ಮ ಮಮ್ಮಿಗೆ ರಿಯಾಕ್ಷನ್ ಕೇಳತ್ತೀನಿ, ನಮ್ಮ ಹುಡುಗಿ ಎಷ್ಟು ಕಾಡ್ಸಿದ್ಲು ಅಂತ ಹೇಳಿ. ಇವತ್ತು ನಮ್ಮ ಹುಡುಗಿ ಎಷ್ಟು ಕಾಡ್ಸಿದ್ಲು ನನಗೆ.